ಜನಶತಾಬ್ದಿ ಏನಿದೆಯಲ್ಲ ಇದು ICF ವೆಹಿಕಲ್ ಓಡ್ತಾ ಇದೆ. ಇನ್ನು ನನಗೆ ಶಾಕ್ ಆಗ್ಬಿಟ್ಟು ಏಕ್ದಮ್ ನೋಡಿ ಹೆಲ್ಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಕರೆಂಟ್ ಲೊಕೇಶನ್ ಇದ್ದೀನಿ ತಿರುವನಂತಪುರಂ ಸೆಂಟ್ರಲ್ ಪ್ಲಾಟ್ಫಾರ್ಮ್ ನಂಬರ್ 6 ಅಲ್ಲಿ. ಇಲ್ಲಿಂದ ಯಾವ ಟ್ರೈನ್ ಜರ್ನಿ ತೊಗೊಂಬಂದಿದ್ದೀನಿ ಅಂದರೆ ಟ್ರೈನ್ ನಂಬರ್ 12076 ತಿರುವನಂತಪುರಂ ಕೋಝಿಕೋಡ್ ಜನಶತಾಬ್ದಿ ಎಕ್ಸ್ಪ್ರೆಸ್ ಅಲ್ಲಿ. ಈ ಜನಶತಾಬ್ದಿ ಎಕ್ಸ್ಪ್ರೆಸ್ ಏನಿದೆಯಲ್ಲ ಒಂಥರ ಸ್ಪೆಷಲ್ ಗುರು. ಯಾಕೆ ಅಂದರೆ ಜನಶತಾಬ್ದಿ ಏನಿದೆಯಲ್ಲ ಇದು ICF ವೆಹಿಕಲ್ ಓಡ್ತಾ ಇದೆ. ಇನ್ನು ನನಗೆ ಶಾಕ್ ಆಗ್ಬಿಟ್ಟು ಏಕ್ದಮ್ ನೋಡಿ ಇದು. ಯಾಕಂದರೆ ನಾನು ಇದು LHP ಅಂದ್ಕೊಂಡಿದ್ದೆ. ಏಕ್ದಮ್ ನೋಡಿದ್ನಲ್ಲ ICF ಬ್ರೇಕ್ ಗುರು. ನಮಗೆ ICF ಅಂದರೆ ಏಕ್ದಮ್ ನೆನಪಾಗೋದು ಬೆಂಗಳೂರು ಹುಬ್ಳಿ ಜನಶತಾಬ್ದಿ ಎಕ್ಸ್ಪ್ರೆಸ್. ಅದರಲ್ಲಿ ಸಿಕ್ಕಾಬಿಟ್ಟೆ ಮೆಮೊರೀಸ್ ಇದೆ ICF ಬ್ರೇಕ್ ಇರುವಾಗ ಜನಶತಾಬ್ದಿಗೆ. ಇದು ನೋಡಿದ್ದು ನಂಗೆ ತುಂಬ ಖುಷಿ ಆಯಿತು. ಇವತ್ತಿಂದ ನಮ್ಮ ಕೋಚ್ ಬಂದ್ಬಿಟ್ಟು D17 ICF ಜನಶತಾಬ್ದಿ ಎಕ್ಸ್ಪ್ರೆಸ್ ಇಂಟೀರಿಯರ್ ಯಾವ ಥರ ಇದೆ ಅಂತ 3x3 ಕಾಂಬಿನೇಷನ್ ಏನು ನೋಡೋಕ್ಕೆ ಸಿಗ್ತದೆ. ಮತ್ತು ಲಗೇಜ್ ಇಡೋಕ್ಕೆ ಸ್ಪೇಸು, ಲೈಟ್ ಫ್ಯಾನ್ ಸ್ವಿಚಸ್ಸು. ಮತ್ತು ಇನ್ನೊಂದು ನೋಡಿದೆ, ಇಲ್ಲಿ ಚಾರ್ಜಿಂಗ್ ಸಾಕೆಟ್ ಯಾವ ಸೀಟಲ್ಲೂ ಇಲ್ಲ ಗುರು. ಇಲ್ಲಿ ICF ಒಂದು ಜನಶತಾಬ್ದಿಲಿ ಇದೊಂದು ಮೈನಸ್ ಪಾಯಿಂಟ್ ಆಗ್ತದೆ. ಚಾರ್ಜಿಂಗ್ ಸಾಕೆಟ್ ಇಲ್ಲ. ಅಕಸ್ಮಾತ್ ಫೋನ್ ಚಾರ್ಜರಿಂಗ್ ಏನೋ ಕಮ್ಮಿ ಆಯಿತು ಅಂದರೆ ಎಲ್ಲಿ ಹಾಕ್ಕೊಬೇಕು ಹೇಳಿ? ಇಲ್ಲಿ ಹಾಕ್ಕೊಬೇಕು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ. 6 ಚಾರ್ಜಿಂಗ್ ಸಾಕೆಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಎದ್ದು ಬಂದು ಆವಾಗ ಹಾಕ್ಕೊಬೇಕು. ಮತ್ತು ಆನ್ ಟೈಮಿಗೆ ನಾವು ಡಿಪಾರ್ಟ್ ಆಗಿದ್ದೀವಿ ತಿರುವನಂತಪುರಂ ಸೆಂಟ್ರಲ್ ಪ್ಲಾಟ್ಫಾರ್ಮ್ ನಂಬರ್ 5 ಇಂದ. ಬನ್ನಿ ಟ್ರೈನಿಂದು ಟೈಮಿಂಗ್ಸ್ ಬಗ್ಗೆ ನಾವು ಮಾತಾಡೋಣ. ಈ ಟ್ರೈನ್ ಏನಿದೆಯಲ್ಲ ದಿನ ಬೆಳಗ್ಗೆ 5:55 ತಿರುವನಂತಪುರಂನ ಬಿಟ್ಟು, ಅದೇ ದಿನ ಮಧ್ಯಾಹ್ನ 1 ಗಂಟೆಗೆಲ್ಲ ರೀಚ್ ಆಗ್ತದೆ ಕೋಝಿಕೋಡ್ ಅಂದರೆ ಕ್ಯಾಲಿಕಟ್.
40 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಈ ಟ್ರೈನಿನ ಮೊದಲನೇ ಹಾಲ್ಟು ವರ್ಕಲ ಶಿವಗಿರಿಗೆ. ಇಲ್ಲಿಗೆ ನಮ್ಮ ಟ್ರೈನು ಬರೋ ಟೈಮಿಂಗ್ ಇತ್ತು ಬೆಳಗಿನ ಜಾವ 6:32 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 6:30 ಅಂದರೆ ಟೋಟಲ್ 2 ನಿಮಿಷ ಡಿಲೇ, 2 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ವರ್ಕಲ ನೀವೇನು ಬರಬೇಕು ಅಂದರೆ ಇಲ್ಲಿ ನೋಡೋಕ್ಕೆ ಸಿಗ್ತದೆ ನ್ಯಾಚುರಲ್ ಸ್ಟೇ. ಮತ್ತು ಇಲ್ಲಿಂದ ವರ್ಕಲ ಬೀಚ್ಗೆ ಏನಾರು ಹೋಗಬೇಕು ಅಂತ ಪ್ಲ್ಯಾನ್ ಏನಾರು ಇತ್ತು ಅಂದರೆ ನೀವು ಇಲ್ಲಿಂದ 4 ಕಿಲೋಮೀಟರ್ ಏನೋ ಆಗ್ತದೆ ರೈಲ್ವೆ ಸ್ಟೇಷನಿಂದ ಬೀಚ್ಗೆ. ಮತ್ತು ನೋಡುವ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಬೋರ್ಡ್ ಮಾಡಿದ್ದಾರೆ ನಮ್ಮ ಟ್ರೈನ್. ಏನಷ್ಟೇ ಬೋರ್ಡಿಂಗ್ ಏನಿಲ್ಲ. ನಂದು ಆ್ಯಕ್ಚುಲಿ D17. ನಾನು ರಿಸರ್ವೇಷನ್ ಸಟಲ್ ಚೆಕ್ ಮಾಡಿದಾಗ DE1 ಆಲ್ಮೋಸ್ಟ್ ಖಾಲಿನೇ ಇದೆ ಅಂತ ತೋರಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು DE1ಗೆ ಬಂದಿದ್ದೀನಿ. ನಾನು ನಮ್ಮ ಫ್ರೆಂಡು DE1ಗೆ ಬಂದಿದ್ದೀವಿ. ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಕೋಲಂ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದು ಅಲ್ಲೇ ಒಂದು ಟ್ರೈನ್ ಕೂಡ ಡಿಪಾರ್ಟ್ ಆಗ್ತಿದೆ. ಇಲ್ಲಿ ಸ್ಟೇಷನ್ ಕೋಡ್ ಬಂದ್ಬಿಟ್ಟು QLN. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಗಿನ ಜಾವ 6:55 ಅದರ ಬಂದೈತ್ರಿ. ಇಲ್ಲಿ 6:57 ಅಂದರೆ 2 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಕೋಲಂನ ನೀವೇನಕ್ಕೆ ಬರಬೇಕು ಅಂದರೆ ಇಲ್ಲಿ ಮಂಡ್ರಿಯೋ ಐಲ್ಯಾಂಡ್ ಅಂತ ಸಿಗುತ್ತೆ ಮತ್ತು ವಾಟರ್ ಫಾಲ್ಸ್ಗಳು ಇಲ್ಲಿ ನೋಡೋಕ್ಕೆ ಸಿಗ್ತದೆ. ಮತ್ತು ಕೋಲಂನ ಜಂಕ್ಷನ್ ಯಾಕಂದ್ರೆ ಒಂದು ಲೈನ್ ಹೋಗಿ ತಿರುವನಂತಪುರಂ, ಇನ್ನೊಂದು ಲೈನ್ ಹೋಗಿದೆ ಕಾಯಕುಲಂ ಜಂಕ್ಷನ್ಗೆ, ಇನ್ನೊಂದು ಸೆಂಗೋಟೈ ಮೇಲೆ ಮಧುರೈಗೆ ಒಂದು ಲೈನ್ ಹೋಗ್ತಿದೆ. ಅದಕ್ಕಿಂತ ಮೇನ್ ಒಂದು ಜಂಕ್ಷನ್ ಅಂತ ಕರೀತಾರೆ. ಅಲ್ಲೇ ಗ್ರೀನ್ ಸಿಗ್ನಲ್ಲು ಸಿಕ್ಬಿಟ್ಟಿದೆ ಗುರು ಈ ಟ್ರೈನಿಗೆ. ಅಲ್ಲೇ ಬಂದ 1 ನಿಮಿಷ ಕೂಡ ಆಗಿಲ್ಲ, ಅಲ್ಲೇ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಬಿಟ್ಟಿದೆ. ಮತ್ತು ಯಾವುದೋ ಇದು ಡಬಲ್ ವ್ಯಾಪ್ 4 ಜೊತೆ ಯಾವುದೋ ಒಂದು ಟ್ರೈನ್ ಕೂಡ ಡಿಪಾರ್ಟ್ ಆಗ್ತಿದೆ. ಏನು ಒಂದೇನು ದೆಡ್ಡ ಹಿಂಗೆ ನೋಡುವ. ಪಕ್ಕದ ಪ್ಲಾಟ್ಫಾರ್ಮಲ್ಲಿ ಡಿಪಾರ್ಟ್ ಆಗ್ತಿದೆ ತಿರುವನಂತಪುರಂ ಕೋಲಂ ಪ್ಯಾಸೆಂಜರು ತಿರುವನಂತಪುರಂಗೆ ಹೋಗ್ತಿದೆ. ಪ್ಯಾಕ್ ಆಗ್ತಿದೆ.
ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಕಾಯಕುಲಂ ಜಂಕ್ಷನ್ಗೆ. ಸ್ಟಿಲ್ಗೆ ನಮ್ಮ ಆ್ಯಕ್ಚುಲಿ ಕಾಯಕುಲಂ ಜಂಕ್ಷನ್ಗೆ ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 7 ಗಂಟೆ 30 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 7 ಗಂಟೆ 40 ನಿಮಿಷ, ಅಂದರೆ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ಕಾಯಕುಲಂನ ಜಂಕ್ಷನ್ ಯಾಕಂತಾರೆ ಅಂದರೆ ಒಂದು ಲೈನ್ ಹೋಗಿದೆ ಅಲ್ಲಪೂಜ ಮೇಲೆ ಎರ್ನಾಕುಲಂ ಜಂಕ್ಷನ್, ಇನ್ನೊಂದು ಲೈನ್ ಹೋಗಿದೆ ನಾವು ಬಂದ್ವಲ್ಲ ಕೋಲಂ ಲೈನು, ಇನ್ನೊಂದು ಬಂದ್ಬಿಟ್ಟು ಒಂದೋಗಿದೆ ಕೋಟೆಯಂ ಮೇಲೆ ಎರ್ನಾಕುಲಂ ಟೌನ್ಗೆ. ಅದಕ್ಕೆ ನಾವು ಮೇನ್ ಜಂಕ್ಷನ್ ಅಂತ ಕರೀತಾರೆ. ಇಲ್ಲೂ ಸ್ವಲ್ಪ ಜನ ಪ್ಯಾಸೆಂಜರ್ ನೋಡ್ ಮಾಡಿದ್ರೆ ಅಲ್ಲೇ ಸಿಗ್ನಲ್ ಕೂಡ ಸಿಕ್ಬಿಟ್ಟಿದೆ. Parallel run with Maynard Express, Thiruvananthapuram, Shodanur. ನೀವೇನು ಆ ಲೈನ್ ನೋಡ್ತಾ ಇದೆಯಲ್ಲ, ಟ್ರೈನ್ ಬಂದ್ಬಿಟ್ಟು ಕೋಟೆಯಂ ಮೇಲಿಂದ ಎರ್ನಾಕುಲಂ ಟೌನ್ಗೆ ಹೋಗ್ತದೆ. ನೂರ 48 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಇಲ್ಲಿಗೆ ಹೇಳಿ ಅಲ್ಲಾಪೂಜಾಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು AELLLP. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 8 ಗಂಟೆ 13 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 8 ಗಂಟೆ 12 ನಿಮಿಷ, ಅಂದರೆ 1 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ, 2 ನಿಮಿಷ ಹಾಲ್ಟ್ ಇದೆ. ಅಲ್ಲಾಪೂಜಾ ನೀವೇನು ಬರಬೇಕು ಅಂದರೆ ಇಲ್ಲಿ ಬ್ಯಾಕ್ ವಾಟರ್ಸ್ ನೋಡೋಕೆ ಸಿಗ್ತದೆ, ಮತ್ತು ಹೌಸ್ ಬೋಟಿಂಗ್ ಕೂಡ ಇಲ್ಲಿ ನೋಡೋಕೆ ಸಿಗ್ತದೆ. 12076 ತಿರುವನಂತಪುರಂ ಕೋಝಿಕೋಡ್ ಜನಶತಾಬ್ದಿ ಎಕ್ಸ್ಪ್ರೆಸ್ ಬಗ್ಗೆ ಮಾತಾಡಬೇಕು ಅಂದರೆ ಇದು ಟೋಟಲ್ 399 ಕಿಲೋಮೀಟರ್ ಕವರ್ ಮಾಡುತ್ತೆ. 399 ಕಿಲೋಮೀಟರ್ ಕವರ್ ಮಾಡೋಕ್ಕೆ ಈ ಟ್ರೈನ್ ತೊಗೊಳೋದು 7 ಗಂಟೆ 5 ನಿಮಿಷ ತೊಗೊಳತ್ತೇನೋ. ತಿರುವನಂತಪುರಮಿಂದ ಕೋಝಿಕೋಡ್ ಬರೋಕ್ಕೆ ಟೋಟಲ್ ಹಾಲ್ಸ್ ಬಗ್ಗೆ ಮಾತಾಡಬೇಕು ಅಂದರೆ 10 ಹಾಲ್ಸ್ ಇದೆ, ಅಂದರೆ 10 ಕಡೆ ನಿಲ್ಲುತ್ತೆ ಗಾಡಿ. ಇಲ್ಲೂ ಏನಷ್ಟು ಜನ ನಮ್ಮ ಟ್ರೈನ್ ಏನು ಬೋರ್ಡ್ ಮಾಡಿಲ್ಲ. ಅಲ್ಲಾಪೂಜಾಯಿಂದನೂ ನೋಡಿ 20
174 ಕಿಲೋಮೀಟರ್ಸ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಚೇರ್ತಲಾಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು SRTL. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 8 ಗಂಟೆ 33 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 8 ಗಂಟೆ 34 ನಿಮಿಷ, ಅಂದರೆ 1 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಚೇರ್ತಲ ಬರುತ್ತೆ ಅಲಪೂಜಾ ಡಿಸ್ಟ್ರಿಕ್ಟಲ್ಲಿ, ಸದರ್ನ್ ರೈಲ್ವೇಸ್ ತಿರುವನಂತಪುರಂ ಡಿವಿಷನ್ ಅಂಡರಲ್ಲಿ ಬರುತ್ತೆ ಈ ರೈಲ್ವೆ ಸ್ಟೇಷನ್ನು. ಮತ್ತು ನೋಡ್ಬೋದು ಸೈಡ್ ಪ್ಯಾಂಟಿಂದ ನಮಗೆ ಟಿಫನ್ ಕೂಡ ಸಿಗ್ತದೆ ಈ ಟ್ರೈನಲ್ಲಿ. ಇವಾಗ ನಮ್ಮ ಟ್ರೈನಲ್ಲಿ ಸೈಡ್ ಪ್ಯಾಂಟ್ರಿ ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ ಅಪ್ ಟು ಚೀರ್ತಲ ಬರೋರು ಯಾರೂ ಬಂದಿರಲಿಲ್ಲ ನಮ್ಮ ಕೋಚ್ಗೆ. ಇವಾಗ ಬಂದಿದ್ದಾರೆ ಸೈಡ್ ಪ್ಯಾಂಟ್ರಿ ಅವರು. ನಾನು ತೊಗೊಂಡಿದ್ದೀನಿ ಉಪ್ಮಾ ವಡ ಇದೆಯಲ್ಲೋ ಗೊತ್ತಿಲ್ಲ, ನೋಡುವ ಇರಿ. ಮತ್ತು ಬ್ರೋ ತೊಗೊಂಡಿದ್ದಾರೆ ದೋಸೆ. ಬಿಸಿ ಇದೆಯಾ ಬ್ರೋ? ಮಸಾಲೆ ದೋಸೆ ಬಿಸಿ ಇಲ್ಲ, ಹಾಂ ಮೊದಲೇ ಮಾಡಿದಾರೆ ಅನಿಸ್ತದೆ. ನೋಡುವ ಹೆಂಗಿರ್ತದೆ ಅಂತ. ನೋಡ್ಬೋದು ಉಪ್ಮಾ ವಡ, ಒಂದು ವಡೆ ಕೊಟ್ಟಿದ್ದಾರೆ ಮತ್ತು ಉಪ್ಪಿಟ್ಟಿದೆ, ಗಟ್ಟಿ ಇದೆ. ಮತ್ತು ಇದು ಚಟ್ನಿ ಅನ್ಕೊತೀನಿ, ಇದು ವಡ. ನೋಡುವ ಅನ್ಬಾಕ್ಸ್ ಮಾಡಿ, ಅನ್ಬಾಕ್ಸಿಂಗ್. ದೋಸೆ ಚಟ್ನಿ ಸಾಂಬಾರು ಓಪನ್ ಮಾಡಿ ನೋಡುವ. ಸಾಂಬಾರು ಬೆಚ್ಚಿಗೂ ಇಲ್ವಾ? ಅದು ಏನು ಬಿಸಿನೇ ನೋಡಿ, ಬಿಸಿನೇ ಅಲ್ವಂತ. ಈಗ ಹೋಗ್ಲಿ ಟೇಸ್ಟ್ ಆದ್ರೂ ಮಾಡಿ ನೋಡುವ ಹೆಂಗಿದೆ ಅಂತ. ಬ್ರೋ ಹೆಂಗಿದೆ ಟೇಸ್ಟ್? ಬಿಸಿ ಇಲ್ಲ ಬಟ್ ಟೇಸ್ಟ್ ಓಕೆ. ಇವಾಗ ಬನ್ನಿ ನಮ್ದಿನ ಟ್ರೈ ಮಾಡೋಣ ಯಾವ ಥರ ಟೇಸ್ಟ್ ಹೆಂಗಿದೆ ಅಂತ. ಬೇಡ ಉಪ್ಪಿಟ್ಟು ಫುಲ್ ಗಟ್ಟಿ ಇದೆ, ಫುಲ್ ತಣ್ಣಗಿದೆ, ಒಂಚೂರು ಬೆಚ್ಚಿಗೆ. ಏನು ಪಕ್ಕ ಬೆಳಿಗ್ಗೆನೇ ಮಾಡಿರೋದು, ಇವಾಗ ತಮ್ಮನ್ನು ಕೊಡ್ತಾ ಇದ್ದಾರೆ. ಮತ್ತು ವಡೆನೂ ಅಷ್ಟೇ. ಮತ್ತು ಇದೇನೋ ಚಟ್ನಿ ಅನಿಸುತ್ತೆ, ಒಂದು ನಿಮಿಷ. ಮತ್ತು ವಡೆ ಟೇಸ್ಟ್ ಮಾಡೋಣ ಯಾವ ಥರ ಇದೆ. ಏನಿಗೂ ಇಷ್ಟೊಂದು ಗಟ್ಟಿ ಇದೆ, ಕಾಯಿಲೆ ಮಾಡೋಣ. ಚೆನ್ನಾಗಿದೆ, ಆದರೆ ಸ್ವಲ್ಪ ಬಿಸಿದಿರೋ ಚೆನ್ನಾಗಿರೋದು. ಉಪ್ಪಿಟ್ಟು ಸ್ವಲ್ಪ ಗಟ್ಟಿ ಥರ ಇದೆ, ಮತ್ತು ಗಟ್ಟಿಗೆ. ಮತ್ತು ಇದು ವಡೆನೂ ಪರವಾಗಿಲ್ಲ, ಚೆನ್ನಾಗಿದೆ. ಅದೇ ಬಿಸಿ ಇದ್ರೆ ಸ್ವಲ್ಪ ಚೆನ್ನಾಗಿರೋದು, ಪರವಾಗಿಲ್ಲ. ಇವಾಗ ಏನಿದೆ ಅದನ್ನೆಲ್ಲ ಇದು ಮಾಡೋಣ. ಇವಾಗ ತಿನ್ಬಿಟ್ಟು ನಿಮಗೆ ನೆಕ್ಸ್ಟ್ ಸ್ಟೇಷನಲ್ಲಿ ಸಿಗ್ತೀನಿ.
205 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಎರ್ನಾಕುಲಂ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು ERS. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 9:12 ಆದ್ರೆ ಬಂದೈತ್ರಿ. ಇಲ್ಲಿ 12:22 ಟೋಟಲ್ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 5 ನಿಮಿಷ ಹಾಲ್ಟ್ ಇದೆ. ಮತ್ತು ಎರ್ನಾಕುಲಂನ ಜಂಕ್ಷನ್ ಯಾಕಂತಾರೆ ಅಂದರೆ ಒಂದು ಲೈನ್ ಹೋಗಿದೆ ತಿರುವನಂತಪುರಂ, ಇನ್ನೊಂದು ನಾವು ಹೋಗ್ತಾರ ಲೈನ್ ಬಂದ್ಬಿಟ್ಟು ತ್ರಿಶೂರಿಂದ ಶೋರ್ನೂರ್ ಲೈನು, ಇನ್ನೊಂದು ಬಂದ್ಬಿಟ್ಟು ಹಾರ್ಬರ್ಗೆ ಹೋಗಿದೆ ಅಂದರೆ ಕೊಚ್ಚಿ ಹಾರ್ಬರ್ಗೆ ಹೋಗಿದೆ. ಮತ್ತು ಇನ್ನೊಂದು ಬಂದ್ಬಿಟ್ಟು ಎರ್ನಾಕುಲಂ ಡಿ ಕ್ಯಾಬಿನ್ ಮೇಲೆ ಕೋಟೆಯಂಗೂ ಒಂದು ಲೈನ್ ಹೋಗಿದೆ, ಅಂದರೆ ಕೋಟೆಯಂಗೂ ಒಂದು ಲೈನ್ ಹೋಗಿದೆ. ಅದಕ್ಕಿಂತ ಮೇನ್ ಜಂಕ್ಷನ್ ಅಂತ ಕರೀತಾರೆ. ಮತ್ತು ನಾವು ಇಡ್ಲಿ ವಡೆ ಎಲ್ಲ ತೊಗೊಂಡಿದ್ವಲ್ಲ, ಅಂದರೆ ಇಡ್ಲಿ ಅಂದರೆ ಉಪ್ಪಿಟ್ಟು ಮತ್ತು ದೋಸೆ ತೊಗೊಂಡಿದ್ವಲ್ಲ, ಅದೇ ತಣ್ಣಗಿತ್ತು, ಅದೇ ಟೇಸ್ಟ್ ಓಕೆ ಅಂತಲೇ ಹೇಳ್ಬೋದು. ವಡೆನೂ ಅಷ್ಟೇ ಚೆನ್ನಾಗಿತ್ತು. ನೀವದು ಕಾಣಿಸ್ತಿದೆ ಅಂದ್ಕೊತೀನಿ. ಒಂದು ಟ್ರೈನ್ ಕೂಡ ಡಿಪಾರ್ಟ್ ಆಗ್ತಿದೆ. ಅದು ಬಂದ್ಬಿಟ್ಟು ಚೆನ್ನೈ ಸೆಂಟ್ರಲ್ ಹಲಪೂಜಾ ಅಂದರೆ ಹಲಪಿ ಎಕ್ಸ್ಪ್ರೆಸ್ಸು. ಕರ್ನಾಟಕ ಗಾಡಿ ಇದೆ, ರಾಜಹಂಸ. ನೋಡಿ ನಮ್ಮ ಕರ್ನಾಟಕ ಗಾಡಿ ಉಂಟಲ್ಲಿ, ರಾಜಹಂಸ. ರಾಜೌಲಿ ನೋಡಿ KSRTC, ಕೇರಳದಲ್ಲಿ KSRTC ನೋಡೋದೇ ಒಂಥರ ಖುಷಿ. ಎಲ್ಲೋಗ್ತದೆ ಅದು ಝೂಮ್. ನನಗದು ಬೆಂಗಳೂರು ಎರ್ನಾಕುಲಂ ಅನ್ಸುತ್ತೆ, ಅದು ಹಾಸನ ಎರ್ನಾಕುಲಂ. ವಾ, ಇದು ಬಸ್ ಡಿಪೋ ಎರ್ನಾಕುಲಂ ಆಚೆ ಜಸ್ಟ್ ಔಟರಲ್ಲೇ ನೋಡೋಕೆ ಸಿಗ್ತದೆ ನಮಗಿಲ್ಲಿ. ನೋಡಿ ಅಲ್ಲಿ KSRTC ಡಬಲ್ ಡೆಕ್ಕರ್. ಇಲ್ಲಿ ನಮ್ಮ ಐರಾವತ ಸ್ಲೀಪ್ ಲೆಕ್ಕೆ ಬೇಬಿ. ಇದು ಎರ್ನಾಕುಲಂ ಬಸ್ ಸ್ಟ್ಯಾಂಡ್ ಅಂದ್ಕೊತೀನಿ, ಎರ್ನಾಕುಲಂ ಬಸ್ ಸ್ಟ್ಯಾಂಡ್. ಅಲ್ಲೊಂದು ಡ್ರೀಮ್ ಕ್ಲಾಸ್ ಉಂಟಲ್ಲಿ, ಸ್ಲೀಪ್ ಲೆಕ್ಕೆ ಬೇಬಿ ಅಲ್ಲೊಂದು. ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಹಲ್ಲುವಾ ರೈಲ್ವೆ ಸ್ಟೇಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು AWY. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 9:39 ಆದರೆ ಬಂದೈತ್ರಿ. ಇಲ್ಲಿ 9:49, ಅಂದರೆ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಇಲ್ಲೂ ಎಷ್ಟೊಂದು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ ನಮ್ಮ ಟ್ರೈನಿಂದ. ನೋಡಬೇಕು. ಮತ್ತು ಇಲ್ಲಿ ನಿಮಗೆ ಈ ರೈಲ್ವೆ ಸ್ಟೇಷನ್ ಅಂದ್ರೂ ನಿಮಗೆ ಟಿಫನ್ಗೆ ನೋಡೋಕ್ಕೆ ಸಿಗ್ತದೆ, ಟಿಫನ್ ಎಲ್ಲ ನೋಡೋಕ್ಕೆ ಸಿಗ್ತದೆ ನಿಮ್ಗೆ. ಇಲ್ಲಿ ನೋಡ್ಬೋದು ಪ್ಯಾಸೆಂಜರ್ ಸ್ವಲ್ಪ ಇಳ್ಕೊಂಡು ಡಿಬೋರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬ್ರೆಡ್ಡು ಸಮೋಸ ಏನು ಬ್ರೋ, ಅದು ಸಮೋಸನ? ಅದು ಸಮೋಸ ವಡ ನೋಡೋಕ್ಕೆ ಸಿಗ್ತದೆ ನೋಡಿ ಇಲ್ಲಿ.
90 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ತ್ರಿಶೂರ್ಗೆ ಸ್ಟೇಷನ್ ಕೊಟ್ಟು ಬಂದ್ಬಿಟ್ಟು TCR. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 10:33 ನಿಮಿಷಕ್ಕೆ ಆದರೆ ಬಂದೈತ್ರಿ ಇಲ್ಲಿ 10:39 ನಿಮಿಷ. ಅಂದರೆ 6 ನಿಮಿಷ ಡಿಲೇಯಿಂದ ಬಂದಿದ್ದೀವಿ, 2 ನಿಮಿಷ ಆಲ್ಟ್ ಇದೆ. ಮತ್ತು ನಮ್ಮ ಟ್ರೈನಿಂದು ಕೋಚ್ ಪೊಸಿಷನ್ ಫೇರ್ ಬಗ್ಗೆ ಹೇಳಬೇಕು ಅಂದರೆ ಇದು ಟೋಟಲ್ 17 ಸೆಕೆಂಡ್ ಸೀಟಿಂಗ್ ಕೋಚು, 3 AC ಚೇರ್ ಕಾರ್ ಜೊತೆ ಓಡುತ್ತೆ. ನೀವೇನಾರ ನಂತರ 8 ಜರ್ನಿ ಮಾಡ್ತೀರಾ ಅಂದರೆ ತಿರುವನಂತಪುರಮಿಂದ ಕೋಝಿಕೋಡ್ವರೆಗೂ ನಿಮಗೆ ಸೆಕೆಂಡ್ ಸೀಟಿಂಗ್ ಕೋಚ್ ಬೀಳುತ್ತೆ 190 ರೂಪಾಯಿ, AC ಚೇರ್ ಕಾರ್ ಬೀಳುತ್ತೆ 360 ರೂಪಾಯಿ. ಮುನ್ನೂರ 13 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಶೋಡ್ನೂರು ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು SRR. ಇಲ್ಲಿಗೆ ನಮ್ಮ ಟ್ರೈನು ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 11:25 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 11:30 ಅಂದರೆ 5 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ.
ಮತ್ತು ಪಕ್ಕದ ಪ್ಲ್ಯಾಟ್ಫಾರ್ಮಲ್ಲಿ ನೋಡ್ಬೋದು ಮಂಗಳೂರು ಸೆಂಟ್ರಲ್ ಕನ್ಯಾಕುಮಾರಿ ಪರಶುರಾಮ ಎಕ್ಸ್ಪ್ರೆಸ್ಸು ನಿಂತಿದೆ. ವ್ಯಾಪ್ 4 ಏನೋ ಹಾಕಿದ್ದಾರೆ, ವ್ಯಾಪ್ 4 ಅರಕೋಣಂ ಶೆಡ್ಡು ಪರಶುರಾಮ್ ಎಕ್ಸ್ಪ್ರೆಸ್ಗೆ. ಮತ್ತು ಶೋಡ್ನೂರಿನ ಜಂಕ್ಷನ್ ಯಾಕಂತಾರೆ ಅಂದರೆ ಒಂದು ಲೈನ್ ಹೋಗಿದೆ ತಿರುವನಂತಪುರ, ನಾ ಬಂದ್ವಲ್ಲ ಆ ಲೈನ್, ಇನ್ನೊಂದು ನಾವು ಹೋಗ್ತಿರೋ ಮಂಗಳೂರು ಲೈನು, ಇನ್ನೊಂದು ಬಂದ್ಬಿಟ್ಟು ನೀಲಾಂಬೂರ್ಗೆ ಒಂದು ಹೋಗಿದೆ, ಇನ್ನೊಂದು ಬಂದ್ಬಿಟ್ಟು ಕೊಯಂಬತ್ತೂರ್ಗೊಂದು, ಅಂದರೆ ಪಲ್ಲಕ್ಕಾಡು ಕೊಯಂಬತ್ತು ಈ ರೋಡ್ಗೊಂದು ಲೈನ್ ಹೋಗಿದೆ. ಅದಕ್ಕಿಂತ ಒಂದು ಮೇನ್ ಜಂಕ್ಷನ್ ಅಂತ ಕರೀತಾರೆ. ಕೇರಳ ಬಿಗ್ಗೆಸ್ಟ್ ರೈಲ್ವೆ ಸ್ಟೇಷನ್ ಅಂತಲೇ ಹೇಳ್ಬೋದು ಶೋಡ್ನೂರು ಜಂಕ್ಷನ್. യാത്രക്കാരുടെ ശ്രദ്ധയ്ക്ക് ട്രെയിൻ നമ്പർ 1, 2. ಸೊ ಗೈಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ ಕಾಲಿಕಟ್ ಅಂದರೆ ಕೋಝಿಕೋಡ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 1 ಗಂಟೆಗೆ, ಅದರ ಬಂದೈತ್ರಿ ಇಲ್ಲಿ 12 ಗಂಟೆ 50 ನಿಮಿಷ, ಅಂದರೆ 10 ನಿಮಿಷ ಬಿಫೋರ್ ಅಲ್ಲಿ ಬಂದಿದ್ದೀವಿ ನಾವು ಕೋಝಿಕೋಡ್ಗೆ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಚುವಲ್ ಆಗಿದೆ ಅಂತ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಚೆನ್ನಾಗಿತ್ತು ಜರ್ನಿ ಎಕ್ಸ್ಪೀರಿಯನ್ಸು. ಮತ್ತು ನೀಟ್ನೆಸ್ ಬಗ್ಗೆ ಹೇಳ್ಬೇಕು ಅಂದರೆ ಟಾಪ್ ನಾಚಲ್ಲಿ ನೀಟಾಗಿಟ್ಟಿದ್ದಾರೆ ಗುರು ಈ ಟ್ರೈನ್. ಸೌತ್ ಕಡೆ ಟ್ರೈನ್ಸ್ಗಳಂತೂ ಸಕ್ಕದ ನೀಟ್ನೆಸ್ ಅಂತೂ ಮೇಂಟೈನ್ ಮಾಡ್ತಾರೆ, ಅದಂತೂ ಹೇಳ್ಬೋದು ನಾನು. ಮತ್ತು ಈ ಟ್ರೈನಲ್ಲಿ ತಿನ್ನೋದ್ರ ಬಗ್ಗೆ ಹೇಳ್ಬೇಕಂದ್ರೆ ಈ ಟ್ರೈನಲ್ಲಿ ನಿಮಗೆ ಸೈಡ್ ಪ್ಯಾಂಟ್ರಿ ಇದೆ. ಸೈಡ್ ಪ್ಯಾಂಟ್ರಿಯಲ್ಲಿ ನೋಡೋಕೆ ಸಿಗ್ತದೆ ಇಡ್ಲಿ ವಡೆ, ದೋಸೆ, ಮತ್ತು ಉಪ್ಪಿಟ್ಟು ವಡೆ, ಮತ್ತು ಬ್ರೆಡ್ ಆಮ್ಲೆಟ್ ನೋಡೋಕೆ ಸಿಗ್ತದೆ. ಮತ್ತು ವಿಡಿಯೋ ಹೆಂಗನ್ಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.